ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಹೆಲ್ದಿ ಕಾರ್ನರ್. ನಾನಿವತ್ತು ಮಾಡ್ತೇನೆ ಮಂಗಳೂರಿನ ಫೇಮಸ್ ತಿಂಡಿ ಗೋಳಿ ಬಜೆ. ಇದಕ್ಕೆ ಮೈದಾ ಬಳಸ್ತಾರೆ, ಆದರೆ ಇಲ್ಲಿ ನಾನು ಆರೋಗ್ಯದ ದೃಷ್ಟಿಯಿಂದ ಮೈದಾ ಬಳಸ್ತಾ ಇಲ್ಲ, ಆರೋಗ್ಯಕರ ರೆಸಿಪಿ ತೋರಿಸ್ತಾ ಇದ್ದೇನೆ. ಇಲ್ಲಿ 1 ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ಬಳಸಿದ್ದೇನೆ. ಗೋಧಿಯಲ್ಲೂ ಗೋಳಿ ಬಜೆ ಮಾಡಲಿಕ್ಕೆ ಆಗುತ್ತೆ, ಇಲ್ಲಿ ನೋಡ್ಕೊಳ್ಳಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು, ಹಾಗೆ 1 ಚಮಚ ಜೀರಿಗೆ, ಹಾಗೆ 1 ಹೆಚ್ಚಿದ ಮೆಣಸು, ಹಾಗೆ ಹೆಚ್ಚಿದ ಶುಂಠಿ 1 ಸಣ್ಣ ತುಂಡು, ಹಾಗೆ 2 ಚಮಚದಷ್ಟು ನಾನು ಕರ್ಡ್ ಹಾಕಿದ್ದೇನೆ, ಮೊಸರು ಹಾಕಿದ್ದೇನೆ, ಹಾಗೆ 1 ಚಮಚದಷ್ಟು ಉಪ್ಪು ಮತ್ತು 1/4 ಚಮಚದಷ್ಟು ಅಡುಗೆ ಸೋಡಾ ಪೌಡರನ್ನು ಹಾಕಿದ್ದೇನೆ. ಅದು ಫರ್ಮೆಂಟ್ ಹಾಕಲಿಕ್ಕೋಸ್ಕರ ಸೋಡಾ ಪೌಡರ್ ಹಾಕೋದು, ಇದರಲ್ಲಿ ಉಬ್ಬಿ ಬರ್ತದೆ, ಹಾಗೆ ಗೋಳಿ ಬಜೆ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಇಲ್ಲಿ ಹಿಟ್ಟು ತೆಗೆದುಕೊಂಡ ಸೇಮ್ ಕಪ್ನಲ್ಲಿ ನಾನು 1/4 ಕಪ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಿಟ್ಟು ಗಂಟಾಗಿ ಉಳ್ಕೊಳ್ಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಹದದಲ್ಲಿ ಇರಬೇಕು. ಅದನ್ನು ನೀವು ಕೈಯಿಂದ ಎಣ್ಣೆಯಲ್ಲಿ ಬಿಡುವಂಥರ ಹದ ಇರಬೇಕು. ಇದನ್ನು 20ರಿಂದ 30 ನಿಮಿಷ ಉಬ್ಬಿ ಬರಲಿಕ್ಕೆ ಬಿಡಿ. ಇಲ್ಲಿ ಒಂದು ಪಾತ್ರೆಗೆ ನಾನು ಕುಕ್ಕಿಂಗ್ ಆಯಿಲ್ ತೊಗೊಳ್ತಾ ಇದ್ದೇನೆ. ನೀವು ನಿಮಗೆ ಕುಕ್ಕಿಂಗ್ ಆಯಿಲ್ ತೊಗೊಳ್ಬೋದು, ಸನ್ಫ್ಲವರ್ ಆಯಿಲ್ ತೊಗೊಳ್ಬೋದು, ಪಾಮ್ ಆಯಿಲ್ ತೊಗೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಹಿಟ್ಟನ್ನು ಹಾಕಿ ಅದು ಬಿಸಿಯಾಗಿದೆ ನೋಡಿದೆ. ಆಯಿಲ್ ಬಿಸಿ ಆದರೆ ಹಿಟ್ಟು ತಳಭಾಗದಲ್ಲಿ ಉಳಿಯುವುದಿಲ್ಲ. ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸ್ತಾ ಇಲ್ಲ, ಯಾಕಂತ ಹೇಳಿದರೆ ತೆಂಗಿನ ಎಣ್ಣೆಯಲ್ಲಿ ಫ್ಯಾಟ್ ಕಂಟೆಂಟ್ ಇರುತ್ತೆ. ನೀವು ಸ್ನ್ಯಾಕ್ಸ್ ಫ್ರೈ ಮಾಡಿದರೆ ಆ ಎಣ್ಣೆ ಇದ್ದರೆ ನಿಮಗೆ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ, ಮುಖಕ್ಕೆ ಸೆಳೆಯುತ್ತದೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಈ ಹದದಲ್ಲಿದ್ದರೆ ಚೆನ್ನಾಗಿ ಗೋಳಿ ಬಜೆ ನಿಮಗೆ ಎಣ್ಣೆಯಲ್ಲಿ ಬಿಡಲಿಕ್ಕೆ ಬರುತ್ತೆ. ಹೆಲ್ದಿಯರ್ ಚಾಯ್ಸ್ ಅಂದರೆ ಗೋಧಿ ಹಿಟ್ಟಲ್ಲಿ ಗೋಳಿ ಬಜೆ ಮಾಡೋದು, ಏನು ಹೆಚ್ಚಿಗೆ ಡಿಫ್ರೆನ್ಸ್ ಇರಲ್ಲ ನಿಮಗೆ. ನಿಮಗೆ ಮೈದಾ ಬೇಕಂತ ಅನಿಸಿದರೆ ನೀವು ಮೈದಾ, ಈ ಗೋಧಿ ಹಿಟ್ಟಿನ ಬದಲು 1 ಕಪ್ ಮೈದಾ ತೊಗೊಳ್ಬೋದು. ನಾನು ಪ್ರಿಫರ್ ಮಾಡೋದು ಹೆಚ್ಚಾಗಿ ಗೋಧಿ ಹಿಟ್ಟು. ಇವಾಗ ಇದು ಫ್ರೈ ಆಗಲಿಕ್ಕೆ 3ರಿಂದ 5 ನಿಮಿಷ ತಾಗ್ತದೆ. ಈಚ್ ಟೈಮು 3ರಿಂದ 5 ನಿಮಿಷ ಬೇಕು. ಆದರೆ ಕಡಿಮೆ ಉರಿ ಮಾಡಬೇಡಿ, ಕಡಿಮೆ ಉರಿ ಮಾಡಿದರೆ ಎಣ್ಣೆ ಎಳ್ಕೊಳ್ತದೆ ಯಾವುದೇ ಸ್ನ್ಯಾಕ್ಸ್ ಇದ್ದರೂ. ಮೀಡಿಯಮ್ ಫ್ಲೇಮಲ್ಲಿ, ಮಧ್ಯಮ ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಉರಿ ಕಡಿಮೆ ಮಾಡಿದರೆ ಎಣ್ಣೆ ಪೂರ್ತಿ ಇದರಲ್ಲಿ ಸ್ನ್ಯಾಕ್ಸಲ್ಲಿ ಎಳ್ಕೊಳ್ತದೆ. ನಿಮಗೆ ಸ್ನ್ಯಾಕ್ಸಲ್ಲಿ ತುಂಬ ಎಣ್ಣೆ ಇರ್ತದೆ. ಇದರಲ್ಲಿ ಒಂಚೂರು ಎಣ್ಣೆ ಉಳಿಯಲ್ಲ, ನೋಡ್ಕೊಳ್ಳಿ. ಇವಾಗ ಇದು ಫ್ರೈ ಆಯಿತು. ಈ ರೀತಿ ಗೋಳಿ ಬಜೆ ತಿನ್ನಲಿಕ್ಕೆ ಆಸೆ ಆಗ್ತದೆ, ಮೈದಾ ಬೇಡ ಅಂತ ಹೇಳಿ, ಆದರೆ ಗೋಧಿಯಲ್ಲಿ ನೀವು ಟ್ರೈ ಮಾಡ್ಕೊಳ್ಬೋದು. ಸಿಮಿಲರ್ ಟೇಸ್ಟ್ ಬರ್ತದೆ. ಇದನ್ನು ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಮಂಗಳೂರು ಗೋಳಿ ಬಜೆ ರೆಡಿಯಾಗಿದೆ, ನೋಡ್ಕೊಳ್ಳಿ. ನೋಡಿ, ನಾನು ಹೇಳಿದೆಲ್ಲ, ಹೆಚ್ಚಿನ ಉರಿ ಇಟ್ಟರೆ ನಿಮಗೆ ಎಣ್ಣೆ ಎಳ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ. ರುಚಿನೂ ಅಷ್ಟೇ ಚೆನ್ನಾಗಿದೆ ಈ ಚಟ್ನಿ ಜೊತೆ ತಿನ್ನಲಿಕ್ಕೆ. ನೀವು ಟ್ರೈ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.